ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಏನೊಂದು ವಿಡಿಯೋನ ತಂದಿದ್ದೀನಿ ಅಂತಂದರೆ, ನಂದೊಂದು ಬಹಳ ವರ್ಷಗಳಿಂದ ಒಂದು ಕನಸಿತ್ತು ಫ್ರೆಂಡ್ಸ್. ಆ ಕನಸು ಇವತ್ತು ನನಸಾಗಿದೆ. ಆ ಕಾರಣದಿಂದ ನನಗೆ ಇವತ್ತು ತುಂಬ ಖುಷಿಯಾಗಿದ್ದೀನಿ. ಆ ಖುಷಿನ ನಿಮ್ಮ ಜೊತೆಗೂ ನಾನು ಕೂಡ ಹಂಚ್ಕೋಬೇಕು ಅನ್ನೋ ಆಸೆಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಕಾರಣದಿಂದ ಏನಪ್ಪ ಅದು ಹೊಸ ವಿಷಯ, ಹೊಸ ಖುಷಿ ಅಂತಂತಂದರೆ, ನನಗೆ ಒಂದು ಹೊಸ ಮಿಷಿನ್ ತಗೋಬೇಕು ಅನ್ನೋದು ಭಾಳ ವರ್ಷಗಳಿಂದ ಕನಸಿತ್ತು ಫ್ರೆಂಡ್ಸ್. ನನಗೆ ತಗೊಳಕ್ಕಾಗಿರಲಿಲ್ಲ. ಸುಮಾರು 20-25 ವರ್ಷದಿಂದನೂ ಕೂಡ ನಾನು ಟೈಲರಿಂಗ್ನ ಮಾಡ್ತಾ ಇದ್ದೀನಿ. ಯಾವತ್ತೂ ಅಷ್ಟು ಹೊಸ ಮಿಷಿನ್ ತಗೊಂಡು ನಾನು ಕೆಲಸ ಮಾಡಲಿಲ್ಲ. ಸೆಕೆಂಡ್ ಹ್ಯಾಂಡ್ ಮಿಷಿನ್ನೇ ತೊಗೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದೆ. ಅದರಲ್ಲಿ ಸುಮಾರು ದುಡ್ಡನ್ನು ನಾನು ಸಂಪಾದನೆ ಕೂಡ ಮಾಡಿದೆ. ಆದರೆ ಕೂಡ ನಾನು ಒಂದು ಹೊಸ ಮಿಷಿನ್ ತಗೋಬೇಕು ಅನ್ನೋ ನನ್ನ ಕನಸು ಇಲ್ಲಿವರೆಗೂ ಹಾಗೆ ಇತ್ತು. ಇವಾಗ ಆ ಕನಸು ನನ್ನ ಮಗ ನನಸು ಮಾಡಿದ್ದಾನೆ. ಅಮ್ಮ, ಎಷ್ಟು ವರ್ಷ ಅಂತ ಹಳೆ ಮಿಷಿನಲ್ಲೇ ಹೊಲಿತಾ ಇರ್ತೀಯ, ಹೊಸ ಮಿಷಿನ್ ಈಸ್ಕೊಡ್ತೀನಿ ನಡಿ ಅಂತಂದ. ಖುಷಿ ಆಯಿತು. ನಾನು ಹಂಗೂ ಹಳೆ ಮಿಷಿನೇ ರಿಪೇರಿ ಮಾಡಿಸ್ಕೊಳ್ಳೋಣ ಅಂತಲೇ ಹಳೆ ಮಿಷಿನ್ನ ತೊಗೊಂಡು ಹೋಗಿದ್ದೆ, ಅದನ್ನು ರಿಪೇರಿ ಮಾಡಿಸ್ಕೊಂಡು ಬರೋಣ ಅಂತ. ಆದರೆ ಅಲ್ಲಿ ಹೋಗಿದ ತಕ್ಷಣ ನನ್ನ ಮಗ, ಇಲ್ಲಮ್ಮ ಹೊಸ ಮಿಷಿನೇ ತಗೋ, ಅದನ್ನೇ ಕೊಡಿಸ್ತೀನಿ ಅಂತಂದ. ಅಂದ್ಬಿಟ್ಟು ಆ ಹೊಸ ಮಿಷಿನ್ನ ಕೊಡಿಸಿದ್ದಾನೆ ಫ್ರೆಂಡ್ಸ್. ಪವರ್ ಮಿಷಿನು, ಉಷಾ ಮಿಷಿನು. ಅದು ನನಗೆ ಇವತ್ತು ತುಂಬ ಖುಷಿಯಾಗಿದ್ದೀನಿ. ಹಾಗೆಯೇ ಯಾರೆಲ್ಲ ನೀವು ಕೂಡ ಹೊಸ ಮಿಷಿನ್ ತೊಗೋಬೇಕು ಅಂತ ಇದ್ದೀರಾ, ಪವರ್ ಮಿಷಿನು, ಅವ್ರಿಗೆ ಇದು ಉಷಾ ಮಿಷಿನ್ ಡೆಮೋ ಮಾಡೋದು ಹೇಗೆ, ಹಾಗೆ ಯಾವ ಥರ ಎಲ್ಲ ದಾರಗಳೆಲ್ಲ ಸೆಟ್ ಮಾಡಬೇಕು, ಅದರಲ್ಲಿ ಯಾವ್ಯಾವ ಥರ ಅದು ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದಂತಹ ಡೆಮೋನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಆ ಕಾರಣದಿಂದ ಎಲ್ಲೇನೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದಿರಾ, ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ. ನೋಡೋಣ ಬನ್ನಿ ಫ್ರೆಂಡ್ಸ್. ಯಾಕೆ ಅಂತಂತಂದರೆ, ಇದು ಮಿಷಿನು ನಾನು ಯಾಕೆ ಇಷ್ಟಪಟ್ಟೆ ಅಂತಂದರೆ, ನಾನು ಊರಿಗೆ ಹೋದಾಗ ನಮ್ಮ ಅಕ್ಕನ ಮಗಳ ಹತ್ರ ಈ ಒಂದು ಮಿಷಿನ್ ಇತ್ತು. ಆ ಮಿಷಿನಲ್ಲಿ ನಾನು ಕೆಲಸ ಮಾಡಿದೆ ಅಂತಂತಂದರೆ, ಒಂದು ಮದುವೆ ಇತ್ತು. ಆ ಮದುವೆಗೋಸ್ಕರ ನಾನು ಬಟ್ಟೆ ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡೋದಿತ್ತು. ಆವಾಗ ನಾನು ಒಂದೇ ದಿನದಲ್ಲಿ ಒಂದು 10 ಬ್ಲೌಸನ್ನ ಸ್ಟಿಚ್ ಮಾಡಿದೆ. ಅಷ್ಟು ಬ್ಲೌಸನ್ನ ಸ್ಟಿಚ್ ಮಾಡಿದ್ರೂ ಕೂಡ ನನಗೆ ಏನೋ ಸ್ಟ್ರೈನ್ ಆಗಲಿಲ್ಲ. ತುಂಬ ಖುಷಿ ಆಯಿತು. ತುಂಬ ಬೇಗನೂ ಆಯಿತು. ಹಾಗೆಯೇ ಸ್ಟಿಚಿಂಗು ಕೂಡ ತುಂಬ ಸ್ಮೂತಾಗಿ, ತುಂಬ ನೀಟಾಗಿ ಬರ್ತಾಯಿತ್ತು. ಸೌಂಡ್ ಇಲ್ಲ, ಸ್ಟಿಚಿಂಗ್ ತುಂಬ ಸ್ಮೂತಾಗಿದೆ. ಆಮೇಲೆ ಪ್ರತಿಯೊಂದನ್ನು ಕೂಡ ತುಂಬ ಯೂಸ್ಫುಲ್ ಆಗುವಂತಹ ಇದರಲ್ಲಿ ಫ್ಯೂಚರ್ಸ್ಗಳಿದ್ದಾವೆ. ಆ ಕಾರಣದಿಂದ ನಾನು ಈ ಮಿಷಿನ್ನ ತುಂಬ ಇಷ್ಟಪಟ್ಟು ನಾನು ತಗೋಬೇಕು ಅಂತ ಮನಸ್ಸಿನಲ್ಲಿತ್ತು, ಬಟ್ ತಗೊಂಡಿರಲಿಲ್ಲ. ಇವತ್ತು ನನ್ನ ಮಗ, ಆಯ್ತಮ್ಮ ಇದನ್ನೇ ತಗೋ, ನೀನು ಇಷ್ಟಪಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟು ಅವನು ಈಸ್ಕೊಟ್ಟ. ಅದರಿಂದ ಇವತ್ತು ಮಿಷಿನ್ ಮನೆಗೆ ಬಂದಿದೆ. ಅವರೇ ಕಂಪ್ನಿಯವರೇ ಬಂದು ಎಲ್ಲ ಮಿಷಿನ್ನ ಡೆಮೋ ಮಾಡಿ ತೋರಿಸಿದ್ದಾರೆ. ಇವಾಗ ಹೇಗೆಲ್ಲ ಸೆಟ್ ಮಾಡಿದ್ರು, ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಅದಾದಮೇಲೆ ಮಿಷಿನಲ್ಲಿ ದಾರಗಳೆಲ್ಲ ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಇನ್ಯಾಕೆ ತಡ, ಎಲ್ಲೇನೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ಆವಾಗ ನಿಮಗೂ ಕೂಡ ಮಿಷಿನು ಹೇಗೆ ಸೆಟ್ ಮಾಡಬೇಕು, ಹೇಗೆ ಥ್ರೆಡ್ ಎಲ್ಲ ಸೆಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಬನ್ನಿ. ಈಗ ನಾನು ತೊಗೊಂಡಿರೋಂಥ ಮಿಷಿನು ಉಷಾ ಮಿಷಿನು ಫ್ರೆಂಡ್ಸ್. ನಾವು ಅಂಗಡಿಗೆ ಕಾರ್ ತೊಗೊಂಡು ಹೋಗಿದ್ವಿ. ಆ ಕಾರಣದಿಂದ ನಾವು ಕಾರಲ್ಲೇನೇ ಮಿಷಿನ್ನ ಹಾಕ್ಕೊಂಡು ಬಂದ್ವಿ. ಅಕಸ್ಮಾತಾಗಿ ನಾವು ಕಾರ್ ತೊಗೊಂಡು ಹೋಗಿಲ್ಲ ಅಂತಂದರೆ ಅವರು ಆಟೋನಲ್ಲಿ ಕಳಿಸ್ಕೊಡ್ತಾರೆ. ಆಟೋ ಚಾರ್ಜ್ ಮಾತ್ರ ನಾವು ಕೊಡಬೇಕಾಗುತ್ತೆ. ಅವರೇ ಕಂಪ್ನಿಯ ಕಡೆಯಿಂದನೇ ಕಳಿಸ್ಕೊಡ್ತಾರೆ ಒಬ್ಬರನ್ನ. ಅವರು ಬಂದುಬಿಟ್ಟು ನಮಗೆ ಎಲ್ಲ ಮಿಷಿನೆಲ್ಲ ನೀಟಾಗಿ ಅಸೆಂಬ್ಲಿ ಮಾಡಿ, ಅಂದರೆ ಎಲ್ಲ ಸೆಟ್ ಮಾಡಿಬಿಟ್ಟು ಕೊಡ್ತಾರೆ. ಎಲ್ಲ ಸೆಟ್ ಮಾಡಿದ್ದಾಗಿನ ನಂತರ ಅದು ಡೆಮೋ ಕೂಡ ನೀಟಾಗಿ ನಮಗೆ ತೋರಿಸ್ಕೊಡ್ತಾರೆ. ಆ ಡೆಮೋ ಎಲ್ಲ ತೋರಿಸ್ಕೊಟ್ಟಿದ್ದಾಗಿದ್ದ ನಂತರ ನಾವು ಅದನ್ನು ಯೂಸ್ ಮಾಡ್ಬೋದು. ನೋಡಿ, ಮಿಷಿನ್ ಎಲ್ಲ ರೆಡಿ ಆಯಿತು. ಈಗ ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಡೆಮೋನ ನಾನು ನಿಮಗೆ ತೋರಿಸ್ತೀನಿ. ಯಾಕೆ ಅಂತಂತಂದರೆ, ನನಗೆ ಸ್ವಲ್ಪ ಸೆಂಟಿಮೆಂಟ್ ಜಾಸ್ತಿ, ದೇವ್ರ ಮೇಲಾಗಿರ್ಬೋದು, ವಸ್ತುಗಳ ಮೇಲಾಗಿರ್ಬೋದು. ಆ ಕಾರಣದಿಂದ ಮೊದಲಿಗೆ ನಾನು ಫಸ್ಟು ಪೂಜೆಯನ್ನು ಮಾಡಿಬಿಟ್ಟು, ಹಾಗೆಯೇ ತೆಂಗಿನಕಾಯಿ ನೈವೇದ್ಯವನ್ನೆಲ್ಲ ಮಾಡಿ ಆಮೇಲೆ ನಾನು ಹೊಲಿಯೋದಕ್ಕೆ ಶುರು ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಇವತ್ತು ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೊಂದೇನು ಅಂತಂದರೆ, ಈ ಉಷಾ ಮಿಷಿನ್ ಬಂದುಬಿಟ್ಟು ನಮಗೆ 3 ವರ್ಷ ಅವರು ವಾರಂಟಿನ ಕೊಡ್ತಾರೆ. ತುಂಬಾ ಒಳ್ಳೆ ಕಂಪ್ನಿ ಉಷಾ ಕಂಪ್ನಿ. ಯಾಕೆಂದರೆ ಆಲ್ ಓವರ್ ಇಂಡಿಯಾನಲ್ಲಿ ನಮಗೆ ಎಲ್ಲಿ ಬೇಕಾದರೂ ಇದರ ಪಾರ್ಟ್ಸ್ಗಳಿಗೂ ಸಿಗುತ್ತೆ. ತುಂಬ ಸುಲಭವಾಗಿ ಏನಾದರೂ ರಿಪೇರಿ ಆಯಿತು ಅಂದ್ರೂ ಕೂಡ
ಯಾರು ಬೇಕಾದರೂ ಕೂಡ ಬಂದುಬಿಟ್ಟು ರಿಪೇರಿಯನ್ನು ಮಾಡಿಕೊಡ್ಬೋದು. ಆ ಕಾರಣದಿಂದ ಉಷಾ ಮಿಷಿನು ಭಾಳ ವರ್ಷದಿಂದ ಇರೋದ್ರಿಂದ ತುಂಬ ಒಳ್ಳೆ ಕಂಪ್ನಿ ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅದಲ್ದಿರ 1 ವರ್ಷದವರೆಗೂ ಕೂಡ ಇವರು ವಾರಂಟಿಯನ್ನು ಕೊಟ್ಟಿರ್ತಾರೆ. 3 ವರ್ಷ ವಾರಂಟಿ ಇರುತ್ತೆ. ಆದರೆ ಏನಾದರೂ ಹಾಳಾಯಿತು ಅಂತಂದರೆ ಆ ಸರ್ವಿಸ್ ಕೊಡೋದು ಮಾತ್ರ 1 ವರ್ಷದವರೆಗೂ ಅವರು ಫ್ರೀ ಸರ್ವಿಸ್ನ ಕೊಡ್ತಾರೆ ನಮಗೆ. ಆ ಕಾರಣದಿಂದ ನಾವು ಇದನ್ನು ಉಷಾ ಕಂಪ್ನಿ ಮಿಷಿನ್ನ ತೊಗೊಂಡಿದ್ದೀನಿ. ಹಾಗೆಯೇ ಈ ಉಷಾ ಮಿಷಿನ್ ತೊಗೋಬೇಕಾದ್ರೆ ನಾನು ಮೊದಲಿದ್ದಂಥ ನನ್ನ ಹಳೆ ಮಿಷಿನ್ನ ನಾನು ಅವ್ರಿಗೇ ವಾಪಸ್ ಕೊಟ್ಟೆ. ಅದು ಯಾಕೆ ಅಂತಂತಂದರೆ ಸ್ವಲ್ಪ ಅದು ಇವಾಗ ಇಡೋದಕ್ಕೂ ಕೂಡ ಜಾಗ ಇರಲಿಲ್ಲ ಅಂಗಡಿಯಲ್ಲಿ. ನನಗೆ ತುಂಬಾ ಚಿಕ್ಕ ಅಂಗಡಿ ನಂದೇನೇ ಯೂಟ್ಯೂಬ್ ಆಗಿರ್ಬೋದು ಅಥವಾ ಸ್ಟಿಚಿಂಗ್ ಮಾಡಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಇಷ್ಟು ಚಿಕ್ಕ ಅಂಗಡಿನಲ್ಲೇ ಮಾಡ್ಕೊಳ್ತೀನಿ. ಆ ಕಾರಣಕ್ಕೆ ಎರಡೂ ಮಿಷಿನ್ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಆ ಮಿಷಿನ್ನ ಅದೇ ಅಂಗಡಿಯವ್ರಿಗೆ ಕೊಟ್ಬಿಟ್ಟೆ ನಾನು. ಈಗ ಪೂಜೆ ಎಲ್ಲ ಆಗಿದ್ದಾಯಿತು. ಇವಾಗ ನಾನು ನಿಮಗೆ ಡೆಮೋವನ್ನು ಅವರು ತೋರಿಸ್ತಾರೆ, ಹಾಗೆ ನಾನು ಕೂಡ ತೋರಿಸ್ತೀನಿ. ನೋಡೋಣ ಬನ್ನಿ. ನೋಡಿ, ಇಲ್ಲಿ ಇವಾಗ ಮೊದಲಿಗೆ ಆಯಿಲನ್ನು ಹಾಕ್ತಾಯಿದ್ದೀವಿ. ಇಲ್ಲಿ ಬಂದು ಆಯಿಲು ಅದರ ಲೆವೆಲ್ಗೆ ಇರಬೇಕು. ಸ್ವಲ್ಪ ಇದರಲ್ಲಿ ಕಡಿಮೆ ಇದೆ. ಆಯಿಲ್ ಅವರೇ ಕಂಪ್ನಿಯವರೇ ಕೊಟ್ಟಿರ್ತಾರೆ ನಮಗೆ. ಆಮೇಲೆ ನೋಡಿ, ಇಲ್ಲಿ ಥ್ರೆಡ್ ಹಾಕ್ಕೋಬೇಕು. ಆಮೇಲೆ ಇದು ಬಾಬಿನ್ ಸುತ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನಾವು ಈ ಥರ ಥ್ರೆಡ್ಡನ್ನು ಹಾಕ್ಕೋಬೇಕಾಗುತ್ತೆ. ಇದನ್ನು ಈ ಥರ ಕ್ಲೋಸ್ ಮಾಡಿದಾಗ ಅದು ಹಾಗೇನೇ ಕೂತ್ಕೊಳ್ಳುತ್ತೆ. ಒಂದು ಕಡೆ ನಾವು ಸ್ಟಿಚಿಂಗ್ ಮಾಡ್ಕೊತ ಇನ್ನೊಂದು ಕಡೆಗೆ ನಾವು ಬಾಬಿನ್ ಸುತ್ಕೊಳ್ಳೋ ಅಂಥ ಕೆಲಸ ಕೂಡ ಮಾಡ್ಕೋಬೋದು. ಇದರಲ್ಲಿ 2 ಕೆಲಸನೂ ಒಟ್ಟಿಗೆ ಆಗೋವಂಥ ಆಪ್ಷನ್ ಇದೆ ಫ್ರೆಂಡ್ಸ್. ಮೇನ್ ನೀವೆಲ್ಲ ಹಾಕಿಲ್ಲ ಅಂದ್ರೂ ಇಲ್ಲಿ ಕರೆಕ್ಟಾಗಿ ಹಾಕಬೇಕು. ಮತ್ತೆ ಇಲ್ಲಿ ಮೇಲ್ಗಡೆ ಬಂದು ಇದಕ್ಕೆ ಟೇಕಪ್ಲ ಇವೆರಡಕ್ಕೆ ಹಾಕ್ತಂದ್ರೆ ನಿಮ್ಗೆ ಅಷ್ಟು ಪ್ರಾಬ್ಲಮ್ ಬರಲ್ಲ. ಮೇನ್ ಈ ಪ್ಲೇಟ್ ಮಧ್ಯೆ ಇದಕ್ಕೆ ಹಾಕಿಲ್ಲ ಅಂದ್ರೆ ಪ್ರಾಬ್ಲಮ್ ಜಾಸ್ತಿ ತೋರಿಸುತ್ತೆ, ಒಂದು ಸ್ಟಿಚ್ಚು ಬರಲ್ಲ. ಇಲ್ಲಿ ನೋಡಿ, ಎಡಗಡೆಯಿಂದ ಬಲಕ್ಕೆ ನಾವು ಸೂಜಿಗೆ ದಾರವನ್ನು ಈ ಥರ ಸೇರಿಸ್ಕೋಬೇಕಾಗುತ್ತೆ. ಇವಾಗ ನಾನು ಡೆಮೋ ತೋರಿಸ್ತೀನಿ, ನೀಟಾಗಿ ನೋಡ್ಕೊಳ್ಳಿ. 2 ದಾರ ಹಾಕೊಳ್ಳೋದಕ್ಕೆ ಆಪ್ಷನ್ ಇರುತ್ತೆ. ಇದು ಒಂದು ಬಂದುಬಿಟ್ಟು ನಾವು ಡೈರೆಕ್ಟಾಗಿ ಇಲ್ಲಿ ಸ್ಟಿಚ್ ಮಾಡೋದಕ್ಕೋಸ್ಕರ ಹಾಕ್ಕೋಬೋದು. ಹಾಗೆ ಇನ್ನೊಂದು ದಾರ ಬಂದು ನಾವು ನೋಡಿ ಇಲ್ಲಿ ಹಾಕ್ಕೊಂಡು ಇಲ್ಲಿ ಬಾಬಿನ್ ಸುತ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಈ ದಾರನ ತಗೊಂಡು ನೋಡಿ, ಒಂದು ಕಡೆಗೆ ನಾವು ಸ್ಟಿಚ್ ಮಾಡ್ತಾ ಇದ್ರೂ ಕೂಡ ಇನ್ನೊಂದು ಕಡೆಗೆ ಇಲ್ಲಿ ದಾರ ಸುತ್ಕೊಳ್ಳೋ ಅಂಥ ಆಪ್ಷನ್ಸ್ ಕೂಡ ಇದರಲ್ಲಿದೆ. ಹಾಗೆಯೇ ಈ ಪೊಸಿಷನ್ ಬಂದು ಆಯಿಲ್ ಆಗೋಗಿರೋದು ನಮಗೆ ಗೊತ್ತಾಗುತ್ತೆ. ಆಯಿಲ್ ಇದ್ದಾಗ ಇಲ್ಲಿ ಆಯಿಲ್ ಈ ಥರ ಮೇಲ್ಗಡೆ ಬರ್ತಾ ಇರೋದನ್ನು ನಮಗೆ ಬಬಲ್ಸ್ ಕಾಣಿಸುತ್ತೆ. ಆಯಿಲು ಕಂಪ್ಲೀಟ್ ಆಗೋಯ್ತು ಅಂತಂದಾಗ ಇಲ್ಲಿ ಆಯಿಲ್ ಬರೋದು ನಿಂತೋಗುತ್ತೆ. ಇಲ್ಲಿ ನಾವು ಆಯಿಲ್ ಇದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೋಬೋದು. ಹಾಗೆಯೇ ಈಗ ಇಲ್ಲಿ ನೋಡಿ, ಇದ್ದಿದ್ದೆಲ್ಲ ಇದು ಬಂದು ನಮಗೆ ಮಿಷಿನ್ ಸ್ಪೀಡ್ ಇರುತ್ತೆ. ಇದರಲ್ಲಿ ಟೋಟಲಿ ಇದರಲ್ಲಿ ನಮಗೆ ನೋಡಿ ಎಷ್ಟು 3700ವರೆಗೂ ಆಪ್ಷನ್ ಇರುತ್ತೆ. ಇದರಲ್ಲಿ ನಾವು ಇನ್ನೂ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಮೈನಸ್ ಇದೆ ನೋಡಿ. ಇಲ್ಲಿ ನಾವು ಈ ಥರ ಒತ್ತಿದಾಗ ನಮಗೆ ಇದು ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಎಷ್ಟು ಬೇಕೋ ನಾವು ಅಷ್ಟನ್ನು ಇದರಲ್ಲಿ ಇಟ್ಕೋಬೋದು. 1000 ಇಟ್ಕೋಬೋದು, 1500 ಇಟ್ಕೋಬೋದು, 2000 ಇಟ್ಕೋಬೋದು. ಆ ಥರ ಸ್ಪೀಡ್ ನೋಡಿಕೊಂಡು ನಾವು ಇದನ್ನು ಸೆಟ್ ಮಾಡ್ಕೋಬೋದು. ಇದು ಸ್ಪೀಡ್ ಲಿಮಿಟ್ ಇದು ಇದೆರಡೂ ಕೂಡ. ಹಾಗೆ ಇದು ಬಂದು ನೋಡಿ, ಇದು ಬಂದು ಲೈಟು. ಇಲ್ಲಿ ಡಿಪ್ ಆ್ಯಂಡ್ ಡಿಪ್ ಕೂಡ ಮಾಡ್ಕೋಬಹುದು. ಲೈಟು ನಾವು ಇಲ್ಲಿ ಪ್ರೆಸ್ ಮಾಡಿದಾಗ ನೋಡಿ, ಇಲ್ಲಿ ಬಂದು ನಮಗೆ ಲೈಟ್ ಬರುತ್ತೆ. ಇಲ್ಲಿ ನಾವು ಪ್ರೆಸ್ ಮಾಡ್ತಾ ಹೋದಂಗೆ ನೋಡಿ ಡಿಪ್ ಆ್ಯಂಡ್ ಡಿಪ್ ಆಗುತ್ತೆ. ಇದರಲ್ಲಿ ನಾವು ಲೈಟ್ ಇಲ್ಲಿ ಸೆಟ್ ಮಾಡ್ಕೋಬಹುದು. ಹಾಗೆಯೇ ಈಗ ಇದು ಬಂದು ನೀಡಲ್ಸ್ದು, ಅಂದರೆ ನಾವು ಸ್ಟಿಚಿಂಗ್ ಮಾಡ್ತಾ ಇದ್ದಾಗ ಮಿಷಿನ್ ನಾವು ಸ್ಟಾಪ್ ಮಾಡಿದ್ವಿ ಅಂತಂತಂದರೆ ಮಿಷಿನ್ನು ಇಲ್ಲಿ ನೀಡಲ್ಸ್ ಇದೆಲ್ಲ ಇದೇನಾಗುತ್ತೆ ಮೇಲೆ ಇರುತ್ತೆ. ಇಲ್ಲ ಒಳಗಡೆ ಬೇಕು ಅಂತಂದಾಗ ಇದನ್ನು ನಾವು ಈ ಥರ ಪ್ರೆಸ್ ಮಾಡಿದ್ವಿ ಅಂತಂದರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಅಪ್ ಅಂದರೆ ಮೇಲ್ಗಡೆ ನಿಂತ್ಕೊಳ್ಳುತ್ತೆ, ಇಲ್ಲ ಡೌನ್ ಅಂತಂದರೆ ಕೆಳಗಡೆಗಿರುತ್ತೆ. ಅಂದರೆ ಇಲ್ಲಿ ನಾವು ಬಟ್ಟೆ ಸ್ಟಿಚ್ ಮಾಡಿದಾಗ ಈ ನೀಡಲ್ಲು ಕೆಳಗಿರುತ್ತೆ,
ನಾವು ಮಿಷಿನ್ ಸ್ಟಾಪ್ ಮಾಡಿದ ತಕ್ಷಣ. ಇಲ್ಲ ಮೇಲಕ್ಕಿರಲಿ ಅಂತಂತಂದರೆ ಅಲ್ಲಿ ನಾವು ಬಟನ್ ಒತ್ತಿದ್ವಿ ಅಂತಂದರೆ ಮಿಷಿನ್ ಸ್ಟಾಪ್ ಆಗಿದ ತಕ್ಷಣ ಇದು ಸೂಜಿ ಮೇಲೆ ಇರುತ್ತೆ. ಇಲ್ಲಿ ಬಂದು ಈ ಆಪ್ಷನ್ ಇದೆ. ಅದರಲ್ಲ ಇದು ಸ್ಪೀಡ್ ಲಿಮಿಟು, ಇದು ಲೈಟು, ಇದು ಸೂಜಿ ಮೇಲೆ ಹಾಗೆ ಕೆಳಗಡೆ ಇರೋ ಅಂಥದ್ದು, ಗೊತ್ತಾಯ್ತಲ್ಲ. ಆಮೇಲೆ ಇದು ಬಂದು ಸ್ಟಿಚಿಂಗು, ನಾವು ಚಿಕ್ಕದು ಮಾಡ್ಕೊಳ್ಳೋದು ದೊಡ್ಡದು ಮಾಡ್ಕೊಳ್ಳೋದು ಇದರಲ್ಲಿ ಆಪ್ಷನ್ ಇರುತ್ತೆ. ಇದು ಬಂದು ರಫ್ ಹೊಡೆಯೋದು, ಈ ಥರ ನೋಡಿ, ಈ ಥರ. ಆಮೇಲೆ ಇದನ್ನು ನಾವು ಈ ಕಡೆ ಕೆಳಗೆ ಪ್ರೆಸ್ ಮಾಡಿ ಇದು ನಾವು ತಿರುಗಿಸ್ಕೋಬೇಕಾಗುತ್ತೆ. ಈ ಥರ ನಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೋ ಆ ಸೈಜಲ್ಲಿ ನಾವು ಇದರಲ್ಲಿ ಸ್ಟಿಚಿಂಗ್ನ ಸೆಟ್ ಮಾಡ್ಕೋಬಹುದು. ಈ ಭಾಗ ನೋಡಿ, ಇದು ಬಂದು ಈ ಥರ ಟೆನ್ಷನ್ನ ಮೇಲಕ್ಕೆ ಮಾಡ್ಕೋಬೋದು. ಇದನ್ನು ನಾವೇನಾದರೂ ದಾರದ ಸುತ್ತಬೇಕು ಅಂದಾಗ ಇದು ಮೇಲ್ಗಡೆ ಮಾಡ್ಕೊಳ್ಳೋದು ಒಳ್ಳೆಯದು. ಆವಾಗ ಇದು ಕೆಳಗಡೆ ಎಲ್ಲ ಇರೋವಂಥ ಹಲ್ಪಟ್ಟಿ ಸವಿಯೋದಿಲ್ಲ. ನಾವು ಇದನ್ನು ಕೆಳಗೆ ಹೀಗೆ ಇಟ್ಬಿಟ್ಟು ನಾವು ದಾರ ಸುತ್ತಕೊಳ್ಳೋದು ಮಾಡಿದ್ವಿ ಅಂತಂತಂದರೆ ಇದು ಸ್ವಲ್ಪ ಬೇಗ ಸವಿಯುತ್ತೆ. ಆ ಕಾರಣದಿಂದ ನಾವು ಇದನ್ನು ಮೇಲಕ್ಕೆ ಮಾಡಿಕೊಂಡು ಆಮೇಲೆ ನಾವು ದಾರ ಸುತ್ಕೋಬೇಕು. ನೋಡಿ, ಈ ಥರ ಮಾಡಿದಾಗ ಇದು ಡೌನ್ ಆಗುತ್ತೆ. ಹಾಗೆಯೇ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಮೇಲಕ್ಕೆ ಎತ್ತಬೇಕು ಟೆನ್ಷನ್ ಅಂದಾಗ ನೋಡಿ, ಇಲ್ಲಿ ನಾವು ಈ ಥರ ಕಾಲಿಂದ ಇದು ಪ್ರೆಸ್ ಮಾಡಿದಾಗ ಅದು ಟೆನ್ಷನ್ನು ಮೇಲೆ ಕೆಳಗೆ ಆಗುತ್ತೆ. ಇವಾಗ ಇದು ದಾರ ಸುತ್ಕೊಳ್ತಾ ಇದೆ ನೋಡಿ. ಹಾಗೆಯೇ ಇದು ಟೆನ್ಷನ್ನು ಮೇಲಕ್ಕಿದೆ ನೋಡಿ. ಇಲ್ಲಿ ನಾನು ಕಾಲಲ್ಲಿ ಪ್ರೆಸ್ ಮಾಡಿದ್ದೀನಿ ನೋಡಿ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಅಂತ. ಸ್ಟಿಚಿಂಗ್ ಕೂಡ ತುಂಬ ನೀಟಾಗಿ ಸ್ಟ್ರೈಟಾಗಿ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ನಾವು ಯಾವ ಲೆವೆಲ್ಗೆ ಬೇಕೋ ಆ ಲೆವೆಲ್ಗೆ ನಾವು ಸೆಟ್ ಮಾಡಿಕೊಂಡು ಸ್ಟಿಚಿಂಗ್ನ ಹಾಕ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ಹಾಗೆ ಮೇಲ್ಗಡೆ ಎರಡು ಕೂಡ ನೀಟಾಗಿದೆ. ಇದು ನೋಡಿ, ಇದು ಪವರ್ ಆನು ಆಫ್ ಬಟನ್. ಇದು ಆಫ್ ಮಾಡ್ಬೋದು, ಆನ್ ಮಾಡ್ಬೋದು ಇಲ್ಲಿ ಡೈರೆಕ್ಟಾಗಿ. ಹಾಗೆಯೇ ಇದು ನೋಡಿ, ಇಲ್ಲಿ ಪ್ಲಗ್ ಇದೆ. ಇದು ನೋಡಿ, ಇದು ಬಂದು ಕಾಲು ಒತ್ತೋದಿರುತ್ತೆ. ನಾವು ಇದ್ರ ಮೇಲೆ ಈ ಥರ ಕಾಲು ಇಟ್ಬಿಟ್ಟು ಇದನ್ನು ಹೀಗೆ ಪ್ರೆಸ್ ಮಾಡಬೇಕು. ತುಂಬ ಜೋರಾಗಿ ಇದನ್ನು ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು, ಆವಾಗ ಮಿಷಿನ್ ತುಂಬ ಸ್ಪೀಡಾಗಿ ಓಡುತ್ತೆ. ಜಸ್ಟ್ ನಾವು ಲೈಟಾಗಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ನಾವು ಸ್ಪೀಡನ್ನು ಹೇಗೆ ಕಂಟ್ರೋಲ್ ಬೇಕೋ ಆ ಥರ ಕಂಟ್ರೋಲನ್ನ ಇಟ್ಕೊಂಡು ನಾವು ಇದ್ರ ಮೇಲೆ ಈ ಥರ ಕಾಲು ಇಟ್ಬಿಟ್ಟು ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಇದು ಬಂದು ಏನಾದರೂ ಗುಂಡು ಪಿನ್ನು, ಹುಕ್ಸು ಅದೇನಾದರೂ ಇಟ್ಕೊಳ್ಳೋದಕ್ಕೆ ಇಲ್ಲಿ ಯೂಸ್ ಆಗುತ್ತೆ ನೋಡಿ, ಈ ಪೋರ್ಷನ್ನು. ಹಾಗೆಯೇ ಇದೊಂದು ಬಾಕ್ಸ್ ಕೊಟ್ಟಿರ್ತಾರೆ ನೋಡಿ. ಇದರಲ್ಲಿ ಥ್ರೆಡ್ಡು, ಆಮೇಲೆ ಸ್ಕ್ರೂ ಡ್ರೈವರು, ನೀಡಲ್ಸು ಅದೆಲ್ಲ ಕೂಡ ಇದ್ರ ಒಳಗಡೆಗೆ ಇಟ್ಕೋಬಹುದು. ಇಲ್ಲಿ ನೋಡಿ, ಇಂಚ್ ಪಟ್ಟಿ ಕೂಡ ಇದೆ ಮೆಜರ್ಮೆಂಟ್ಗೋಸ್ಕರ. ನೀವು ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತಂತಂದರೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಇದರಲ್ಲೇನೆ ಕೂಡ ನಾವು ಮೆಜರ್ಮೆಂಟ್ ನೋಡಿಕೊಂಡು ಫಿಟ್ಟಿಂಗ್ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತರೆಗೂ ಈ ಮಿಷಿನ್ನ ಸಂಪೂರ್ಣವಾದ ಡೆಮೋನ ನಾನು ನಿಮಗೆ ವಿವರವಾಗಿ ತಿಳಿಸಿದ್ದೀನಿ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾರೇ ಮೊದಲನೇ ಸಲ ನೀವು ಈ ಥರದ್ದು ಮಿಷಿನ್ ಹೊಲಿಬೇಕಾದ್ರೆ ಸ್ಪೀಡನ್ನ ಆದಷ್ಟು ಕಡಿಮೆ ಇಟ್ಕೊಂಡು ಸ್ಟಿಚ್ ಮಾಡಿ. ಯಾಕಂದರೆ ತುಂಬ ಸ್ಪೀಡಾಗಿ ಹೋಗುತ್ತೆ ಇದು. ಆ ಕಾರಣದಿಂದ ಸ್ವಲ್ಪ ಸ್ಪೀಡನ್ನ ನೀವು ಕಡಿಮೆ ಲೆವೆಲಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ಮಿಷಿನ್ ಬಂದು ನನಗೆ 23,500 ರೂಪಾಯಿ ಆಯಿತು ಇದರ ರೇಟು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಹೇಳಿ ಫ್ರೆಂಡ್ಸ್ ಕಮೆಂಟ್ನಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ.